ವೃಕ್ಷವನ್ನು ದೇವತೆ ಅಂತೇಳಿ ಪೂಜಿಸಿಕೊಂಡು ಬಂದಂತಹವರಿದ್ದಾರೆ. ಅಂತಹ ಒಂದು ಪರಂಪರೆ ನಮ್ಮ ದೇಶದಲ್ಲಿ ಇರುವಂತಹದ್ದು. ಗಿಡ ಮರಗಳನ್ನು ಬೆಳೆಸಿ ಪರಿಸರವನ್ನು ಉತ್ತಮಗೊಳಿಸಿ ಜೀವ ವೈವಿಧ್ಯವನ್ನು ಕಾಪಾಡಬೇಕಾಗಿದೆ. ಪ್ರಕೃತಿ ವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಮೂಲಕವಾಗಿ ಜಾಗೃತರಾಗಲಿ, ಪ್ರತಿಯೊಬ್ಬರು ಇದರ ಪಾಲ್ಗೊಳ್ಳಿ, ಅವರವರ ಕರ್ತವ್ಯವನ್ನು ಜವಾಬ್ದಾರಿ ನಿರ್ವಹಿಸಲಿ. ನಮಸ್ಕಾರ, ನಾನು ಜಯರಾಮ್ ಬಳ್ಳಾಜೆ, ಪರ್ಯಾವರಣ ಸಂರಕ್ಷಣಾ ಗತಿವಿಧಿಯಿಂದ. ಕಲ್ಪತರು ನಾಡು ಇದು. ವಿಶೇಷವಾಗಿ ಸಿದ್ಧ ಕ್ಷೇತ್ರದ ಸಿದ್ಧಗಂಗೆಯ ಸಿದ್ಧಲಿಂಗ ಸ್ವಾಮೀಜಿಗಳ ಮಹಾಸನ್ನಿಧಿಯಲ್ಲಿ ನಾವಿದ್ದೇವೆ. ಒಂದು ಸ್ವಲ್ಪ ಪರಿಸರದಕ್ಕಿಂತ ವಿಶೇಷವಾಗಿ ಆಗಸ್ಟ್ ತಿಂಗಳ ಕೊನೆ ಭಾಗದಲ್ಲಿ ಭಾನುವಾರ ಒಂದು ಸಪ್ತಾಹ ಇದು ಪ್ರಕೃತಿ ವಂದನ ಅಂತ ಇಡೀ ದೇಶದಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ. ಆ ಹಿನ್ನೆಲೆಯಲ್ಲಿ ಗುರುಗಳಿಂದ ಒಂದು ಸಂದೇಶವನ್ನು ನಾವು ಕೇಳಲಿಕ್ಕೆ ಬಂದಿದ್ದೀವಿ. ಒಂದು ಸ್ವಲ್ಪ ಗುರುಗಳಿಗೆ ಒಂದೆರಡು ಮಾತಿನ ಮೂಲಕ ನಾವು ಅವ್ರ ಕಡೆಯಿಂದ ಅವರ ಸಂದೇಶವನ್ನು ತೆಗೆದುಕೊಳ್ಳೋಣ. ಗುರುಗಳೇ ನಮಸ್ಕಾರ. ವಿಶೇಷವಾಗಿ ಈಗ ಎಲ್ಲರೂ ಬಹಳ ಮುಖ್ಯವಾಗಿ ಮಾತಾಡ್ತಾ ಇರುವಂಥದ್ದು ಪರಿಸರ, ಪ್ರಕೃತಿ, ಜಾಗತಿಕ ತಾಪಮಾನ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಪರಿಸರಕ್ಕೋಸ್ಕರ ಏನು ಮಾಡ್ಬೋದು? ಇವತ್ತು ಪರಿಸರ ಉಳಿದ್ರೆ ನಾವು ಉಳಿಯೋಕ್ಕೆ ಸಾಧ್ಯ. ಪರಿಸರ ಚೆನ್ನಾಗಿದ್ರೆ ಮಾತ್ರ ನಾವು ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಇವತ್ತು ಪರಿಸರ ಕಾಳಜಿ ಪ್ರತಿಯೊಬ್ಬರಲ್ಲೂ ಬೇಕಾಗಿದೆ. ಇವತ್ತು ವಿದ್ಯಾವಂತ ಅನ್ನೋ ಪ್ರಶ್ನೆ ಇಲ್ಲ, ಪ್ರತಿಯೊಬ್ಬರಲ್ಲೂ ಕೂಡ ಕಾಳಜಿ ಇರಬೇಕಾಗುತ್ತೆ. ಹಿಂದೆ ಅನಕ್ಷರಸ್ಥರಲ್ಲಿ ಆ ಕಾಳಜಿ ಇತ್ತವರಲ್ಲಿ. ಇವತ್ತು ವಿದ್ಯಾವಂತರಲ್ಲೇ ಕಾಳಜಿ ಕಡಿಮೆ ಆಗಿದೆ ಏನೋ ಅಂತ ಅನಿಸ್ತದೆ. ಸತ್ಯ. ಹಿಂದೆ ರೈತರು ಒಂದು ಮರ ಕಡಿಬೇಕಾದ್ರೆ ಒಂದು ಮರ ಬೆಳೆಸಿ ಇನ್ನೊಂದು ಮರ ಕಡಿತಾ ಇದ್ರು, ಅಥವಾ ಮರ ಕಡಿದ್ರೆ ಅದಕ್ಕೆ ಇನ್ನೊಂದು ಪರ್ಯಾಯವಾಗಿ ಬೆಳೆಸ್ತಾ ಇದ್ರು. ಆ ರೀತಿಯಲ್ಲಿ ಅವರು ವೃಕ್ಷವನ್ನು ಕಾಪಾಡೋದ್ರ ಜೊತೆಗೆ ವೃಕ್ಷವನ್ನು ದೇವತೆ ಅಂತೇಳಿ ಪೂಜಿಸಿಕೊಂಡು ಬಂದಂತಹವರಿದ್ದಾರೆ. ಅಂತಹ ಒಂದು ಪರಂಪರೆ ನಮ್ಮ ದೇಶದಲ್ಲಿ ಇರುವಂಥದ್ದು. ಇವತ್ತು ಆಧುನಿಕತೆ ಬೆಳೆದ ಹಾಗೆ, ಕೈಗಾರಿಕೆಗಳು ಬೆಳೆದ ಹಾಗೆ, ಜನಗಳ ಆಸೆಗಳು ಹೆಚ್ಚುತ್ತಾ ಇದ್ದಾಗೆಲ್ಲ ಇವತ್ತು ಮರಗಿಡಗಳ ಹನನ ಜಾಸ್ತಿ ಆಗ್ತಾಯಿದೆ. ಹನನ ಆಗ್ತಾಯಿದ್ರು ಕೂಡ ಅದಕ್ಕಾಗಿ ಗಿಡ ಮರಗಳನ್ನು ಬೆಳೆಸುವಂಥ ಪ್ರವೃತ್ತಿಗಳು ಕಡಿಮೆ ಆಗ್ತಾಯಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ನೋಡಿದಾಗ ವನ ಮಹೋತ್ಸವಗಳು ಎಷ್ಟಾದರೂ ಲೆಕ್ಕವೇ ಇಲ್ಲ. ಹಿಂದಿನ ಬಹಳ ವರ್ಷಗಳಿಂದಲೂ ಕೂಡ ವನ ಮಹೋತ್ಸವ ಅಂತ ಹೇಳಿ ಮಾಡಿ ಗಿಡ ಮರಗಳನ್ನು ನೆಡುವುದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಇವತ್ತು ಪರಿಸರ ಕಾಳಜಿ ಅತ್ಯಂತ ಅವಶ್ಯವಾಗಿ ಬೇಕಾಗಿದೆ. ಅದರ ಪರಿಣಾಮವನ್ನು ನಾವು ಅನುಭವಿಸ್ತಾ ಇದ್ವಿ. ಬೇಸಿಗೆ ಜಾಸ್ತಿ ಆಗ್ತಾಯಿದೆ, ಮಳೆಗಾಲದಲ್ಲಿ ಮಳೆ ಜೊತೆಗೆ ಆ ಕಾಲದಲ್ಲಿ ಮಳೆ ಆಗ್ತದೆ, ಬೇಕಾದಾಗ ಮಳೆ ಆಗ್ತಾ ಇಲ್ಲ. ವ್ಯತ್ಯಾಸಗಳು ಇವತ್ತು ಜಾಗತಿಕ ತಾಪಮಾನದ ಪರಿಣಾಮದಿಂದ ಎಲ್ಲ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗಿಡ ಮರಗಳನ್ನು ಬೆಳೆಸಿ ಪರಿಸರವನ್ನು ಉತ್ತಮಗೊಳಿಸಿ ಜೀವ ವೈವಿಧ್ಯವನ್ನು ಕಾಪಾಡಬೇಕಾಗಿದೆ, ಮನುಷ್ಯನ ಬದುಕಬೇಕಾಗಿದೆ. ಒಳ್ಳೆ. ಸೊ ಈಗ ಒಂದು ಲೆಕ್ಕಾಚಾರದ ಪ್ರಕಾರ ಒಬ್ಬ ಮನುಷ್ಯನಿಗೆ 428 ವೃಕ್ಷಗಳು ಜಾಗತಿಕವಾಗಿ ಇರಬೇಕಿತ್ತು. ಸದ್ಯಕ್ಕೆ ಇರುವಂಥದ್ದು 28 ವೃಕ್ಷಗಳು ಮಾತ್ರ ಅಂತ ಹೇಳುವಂಥದ್ದು ಮಾಹಿತಿ ಇರುವಂಥದ್ದು ಪಕ್ಕ. ಅಂದರೆ ಈ ಹಿನ್ನೆಲೆ ಒಳಗೆ ನಾವು ವೃಕ್ಷಾರೋಪಣ, ಗಿಡ ನೆಡುವಂಥದ್ದು ಇರ್ಬೋದು, ಜಲ ಸಂರಕ್ಷಣೆ ಇರುವಂಥದ್ದು ಇರ್ಬೋದು, ಪರಿಸರ ಸ್ವಚ್ಛತೆ ಕಾಯ್ಕೊಳ್ಳೋದು ಇದರ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಇದರಲ್ಲಿ ಆಗಬೇಕು ಅಂತ ಹೇಳುವಂಥದ್ದು ಬಹಳ ಮಹತ್ವದ ವಿಷಯ. ವ್ಯಕ್ತಿ ತನ್ನ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು, 4 ಜನರನ್ನು ಜಾಗೃತಿನೂ ಮಾಡಬೇಕು, ಮತ್ತು ಈ ಪ್ರಕೃತಿ ಬಗ್ಗೆ ನಮ್ಮ ಹಿರಿಯರು ಬೆಳೆಸ್ಕೊಂಡು ಬಂದಂಥ ಶ್ರದ್ಧೆಯನ್ನು ಕೂಡ ಹಾಗೆ ಮುಂದಕ್ಕೆ ತಗೊಂಡು ಹೋಗ್ಬೇಕು, ಮರೆತವರಿಗೆ ಎಚ್ಚರ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಈ ಪ್ರಕೃತಿ ವಂದನ ಅಂತ ನಾವು ಮಾಡ್ತಾ ಇದ್ದೀವಿ ಆಗಸ್ಟ್ ತಿಂಗಳಲ್ಲಿ. ಹಿಂದೆ ಅಮೃತಾದೇವಿ ಅಂತ ಹೇಳುವಂಥ ಒಬ್ಬ ಹೆಣ್ಮಗಳು ಬಹಳ ದೊಡ್ಡ ಪ್ರಮಾಣದ ಅವಳ ಕುಟುಂಬನೇ ರಾಜನನ್ನು ಎದುರು ಹಾಕೊಂಡು ಪರಿಸರ ರಕ್ಷಣೆ ಮಾಡಲಿಕ್ಕೆ ಬಹಳ ಮುಖ್ಯ. ಅಂದರೆ ಈಗ ಗುರುಪೂರ್ಣಿಮೆ ಬರ್ತಾ ಇದೆ. ವಿಶೇಷ ಅಂತ ಹೇಳಿದ್ರೆ ರಾಜನ ವಚನಕ್ಕಿಂತ ಗುರುವಚನಕ್ಕೆ ಬಹಳ ಮಹತ್ವ ಅಂತ ಹೇಳುವಂಥ ಸಾರಿದಂಥ ಒಬ್ಬ ಅಮೃತಾದೇವಿ ಹೆಣ್ಮಗಳು 3 ಹೆಣ್ಣುಮಕ್ಕಳನ್ನು ಬಲಿದಾನ ಮಾಡಿದ್ಲು. ಅದನ್ನ ಗಂಡನ ಜೊತೆಗೆ ರಾಜನ ಸೈನಿಕರು ತಲೆ ಕಡಿದ್ರು. ಇಡೀ ಊರಿನ ಜನ ಓಡ್ ಬಂದರು. 363 ಜನ ಇದಕ್ಕೋಸ್ಕರ ಶಿರಚ್ಛೇದ ಆಗಿ ಮರ ರಕ್ಷಣೆಗೋಸ್ಕರ ನಿಂತಾರೆ, ಪ್ರಕೃತಿ ರಕ್ಷಣೆಗೋಸ್ಕರ ನಿಂತಾರೆ. ನಮ್ಮ ದುರ್ದೈವ ಅಂತ ಹೇಳಿದ್ರೆ ಇಂಥ ಅದ್ಭುತ ಒಂದು ಬಲಿದಾನ ನಮ್ಮ ದೇಶದ ಜನರಿಗೆ ಬಹಳ ಗೊತ್ತಿಲ್ಲ. ಆದರೆ ಅದರಿಂದ ಪ್ರೇರಣೆ ಪಡೆದಂಥ ಸುಂದರ್ಲಾಲ್ ಬಹುಗುಣ ಗೊತ್ತು. ಆದರೆ ಅವರು ಕೂಡ ಇವತ್ತಿಲ್ಲ. ಅವರು ಕೂಡ ಬಹಳ ದೊಡ್ಡ ಯೋಗದಾನವನ್ನು ಮಾಡಿದ್ರು. ಆದರೆ ವರ್ಷಕ್ಕೆ ಒಂದು ಸಲ ಜೂನ್ 5ನೇ ತಾರೀಕು ಪರಿಸರ ದಿನ ಅಂತ ಹೇಳೋದಕ್ಕಿಂತ ಭಾರತೀಯ ಪ್ರತಿದಿನವೂ ಪರಿಸರ ದಿನನೇ. ಈ ಹಿನ್ನೆಲೆಯಲ್ಲಿ ಅಮೃತಾದೇವಿಯ ಹೆಸರಿನಲ್ಲಿ ನಾವೊಂದು ಪ್ರಕೃತಿ ವಂದನ ಅಂತೇಳಿ ಅಮೃತ ಮಹೋತ್ಸವ ಅಂತ ಹೆಸರಿನಲ್ಲಿ ನಾವು ಇದನ್ನು ನಡೆಸ್ತಾ ಇದ್ವಿ. ಹಾಗಾಗಿ ನಾಡಿನ ಜನ ಇದರಲ್ಲಿ ಭಾಗವಹಿಸಬೇಕು, ನಮ್ಮ ಸಂಸ್ಥೆಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವಂಥದ್ದಕ್ಕೆ ನಾವು ಈ ವಿಷಯವನ್ನು ತಗೊಂಡು ಬರ್ತಾ ಇದ್ವಿ. ತಮ್ಮ ಕಡೆಯಿಂದ ಅದಕ್ಕೊಂದು ಜನ ಇದರಲ್ಲಿ ಭಾಗವಹಿಸಬೇಕು ಅಂತ ಒಂದು ಒಳ್ಳೆ ವಿಚಾರ ಹೇಳಿದ್ರಿ. ಭಾಳ ವರ್ಷಗಳ ಹಿಂದೆನೇ ಒಂದು ಹೆಣ್ಣು ಮಗಳು ತನ್ನ ಇಡೀ ಕುಟುಂಬವನ್ನೇ ಪರಿಸರಕ್ಕೆ ಅರ್ಪಣೆ ಮಾಡಿರುವಂಥದ್ದು ನಮ್ಮ ದೇಶದ ಬಹಳ ಜನಕ್ಕೆ ಗೊತ್ತಿಲ್ಲ. ಇವತ್ತು ಅದನ್ನು ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಮೃತಾದೇವಿ ಅನ್ನುವಂಥ ತಾಯಿ ತನ್ನ ಕುಟುಂಬ, ಮಕ್ಕಳು, ಅದ್ರ ಜೊತೆಗೆ 300 ಜನಗಳು ಹೆಚ್ಚು ಕೂಡ ಮರಗಳ ರಕ್ಷಣೆಗೆ ರಾಜನನ್ನು, ರಾಜವೈಭವ, ರಾಜತ್ವವನ್ನು ವಿರೋಧ ಮಾಡಿಕೊಂಡು ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಂಡು ಅದರಂತೆ ಅವಳು ರಕ್ಷಣೆ ಮಾಡಿ ಇವತ್ತು ಅಮರಳಾಗಿದ್ದಾಳೆ ಅಂತ ಹೇಳಬೇಕು. ಅಂತಹ ಅಮೃತಾದೇವಿಯವರ ಹೆಸರಿನಲ್ಲಿ ನೀವು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಉಂಟು ಮಾಡಿ ಪ್ರಕೃತಿ ಆರಾಧನೆ ಇರ್ಬೋದು ಅಥವಾ ಪ್ರಕೃತಿ ವಂದನ ಇರ್ಬೋದು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಡಿಸಿ ಎಲ್ಲ ಕಡೆ ಇದನ್ನು ಪ್ರಚಾರ ಮಾಡೋದ್ರ ಜೊತೆಗೆ ಜನಗಳಲ್ಲಿ ಜಾಗೃತಿ ಉಂಟು ಮಾಡುವಂಥ ಕೆಲಸ ಮಾಡ್ತಾಯಿದ್ದೀರಿ. ಇವತ್ತು ಮಕ್ಕಳಲ್ಲೂ ನಾವು ಹೇಳ್ತಾ ಇರ್ತೀವಿ, ಶಾಲಾ ಮಕ್ಕಳಲ್ಲಿ ಕೂಡ ಜಾಗೃತಿ ಉಂಟಾಗಬೇಕು. ಅವ್ರ ಪರಿಸರದ ಬಗ್ಗೆ ಪಾಠ ಓದೋದು ಮುಖ್ಯ ಅಲ್ಲ, ಅಟ್ಲೀಸ್ಟ್ ಪರಿಸರದ ಬಗ್ಗೆ ಕಾಳಜಿ ವಹಿಸುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು.
ಆ ಮಕ್ಕಳು ಇವತ್ತು ಆ ಗಿಡವನ್ನು, ನಾನು ಹೇಳ್ತಾ ಇರ್ತೀನಿ, ಅವರ ಹುಟ್ಟದ ಹಬ್ಬ ಇರ್ಬೋದು, ಮತ್ತೊಂದಿರ್ಬೋದು, ಆ ಸಂದರ್ಭದಲ್ಲಿ ನೆನಪಿಗೆ ಒಂದು ಗಿಡ ಹಾಕಿ ಅದನ್ನು ಪೋಷಣೆ ಮಾಡಿ ರಕ್ಷಣೆ ಮಾಡಿದ್ರೆ ಅವರು ಅಂಥದ್ದನ್ನು ಮಾಡೋದಕ್ಕೂ ಸಾರ್ಥಕ ಆಗ್ತದೆ. ಅಂಥ ರೀತಿಯಲ್ಲೂ ಕೂಡ ಅವರು ಜಾಗೃತರಾಗಬೇಕು. ಇವತ್ತು ನೀವೇನು ಈ ಪ್ರಕೃತಿ ವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಈ ಮೂಲಕವಾಗಿ ಜಾಗೃತರಾಗಲಿ, ಪ್ರತಿಯೊಬ್ಬರು ಇದರ ಪಾಲ್ಗೊಳ್ಳಿ, ಅವರವರ ಕರ್ತವ್ಯವನ್ನು ಜವಾಬ್ದಾರಿ ನಿರ್ವಹಿಸಲಿ. ಏಕೆಂದರೆ ಭವಿಷ್ಯದ ಬದುಕು ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಿರಬೇಕು. ಇವತ್ತು ಗಾಳಿ, ನೀರು, ಭೂಮಿ ಇವೆಲ್ಲವೂ ಕೂಡ ಕಲುಷಿತವಾಗ್ತಾ ಇದ್ದಾವೆ. ಉತ್ತಮ ಪರಿಸರ ಉಂಟಾಗಬೇಕಾಗಿದೆ. ಅದನ್ನು ಬೆಳೆಸೋದಕ್ಕೆ ಇಂತಹ ಗುರುವಂದನಾ ಅಥವಾ ನಿಮ್ಮ ವೃಕ್ಷ ಬಗ್ಗೆ ಕಾಳಜಿ ಇರುವಂತಹ ಅಮೃತ ಪ್ರಕೃತಿ ವಂದನ ಅನ್ನುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹದ್ದು ಅತ್ಯಂತ ಸಂತೋಷ. ಈ ಮೂಲಕ ಎಲ್ಲರೂ ಜಾಗೃತರಾಗಲಿ ಅಂತ ಹಾರೈಸ್ತೀನಿ. ತಮ್ಮ ಅಮೂಲ್ಯ ಸಮಯದ ಮಧ್ಯೆಯಲ್ಲೂ ಕೂಡ ಅತ್ಯಂತ ಮಹತ್ವದ ವಿಷಯ ಇದೆ ಇದು ಪ್ರಕೃತಿದ್ದು ಅಂತ ಹೇಳೋದಕ್ಕೆ. ಮನುಷ್ಯನಿಗೆ ಪ್ರಕೃತಿ ಅನಿವಾರ್ಯ, ಪ್ರಕೃತಿಗೆ ಮನುಷ್ಯ ಅನಿವಾರ್ಯ ಅಲ್ಲ ಅಂತ ಹೇಳುವಂಥ ಈ ಒಂದು ಸಂದೇಶ ಇದೆ. ಹಾಗಾಗಿ ಅಮೃತ Yes. ಹಾಗಾಗಿ ನಾವು ನಮ್ಮನ್ನು ನಿನ್ನೆ ಪ್ರಕೃತಿ ತಾನೇ ರಕ್ಷಿಸಿದರೆ ನಮ್ಮನ್ನು ಪ್ರಕೃತಿ ರಕ್ಷಿಸ್ತದೆ. ಇದು ಬಹಳ ಮಹತ್ವದ ಒಂದು ಸಂದೇಶವನ್ನು ಗುರುಗಳು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಪ್ರಕೃತಿ ವಂದನ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಗಿಡ ಮರಗಳನ್ನು ಬೆಳೆಸಿ ಪೋಷಣೆ ಮಾಡುವಂಥ ಜವಾಬ್ದಾರಿ ಮಾಡಬೇಕು. ಕನಿಷ್ಠ ಮನೆಯಲ್ಲಿ ಒಂದು ಸಣ್ಣ ನರ್ಸರಿ, ಒಂದು 10 ಬೀಜಗಳನ್ನು ನೆಟ್ಟು ಬೆಳೆಸಿದರೆ ತಮ್ಮ ಮನೆಯಲ್ಲಿ ಒಂದು ನರ್ಸರಿ ಆಗುತ್ತೆ, ಸುತ್ತಮುತ್ತ ಬೆಳೆಸಬಹುದು. ದೇಶದ ಜನಕೋಟಿಗೆ ಇರುವ ಸಂಖ್ಯೆಗೆ ಗಿಡ ಮರಗಳ ಸಂಖ್ಯೆ ಕಡಿಮೆ ಇದೆ, ಅದನ್ನು ಬೆಳೆಸಬೇಕು ಅಂತ ಹೇಳುವಂಥ ಸಂದೇಶವನ್ನು ಗುರುಗಳು ಕೊಟ್ಟಿದ್ದಾರೆ. ಅಮೃತಾದೇವಿಯ ಕುರಿತಾಗಿಯೂ ಕೂಡ ಶಾಲೆ ಕಾಲೇಜುಗಳಲ್ಲಿ ಕೂಡ ನಾವು ನೆನಪು ಮಾಡುವಂಥ ಕಾರ್ಯವನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಗುರುಗಳಿಗೆ ಪರ್ಯಾವರಣ ಸಂರಕ್ಷಣಾ ಗತಿವಿಧಿಯಿಂದ ನಾನು ಧನ್ಯವಾದ ಸಲ್ಲಿಸ್ತಾ ಸಂತೋಷ. ಒಳ್ಳೆಯದಾಗಲಿ.